6 ಡೇಸ್ ಮುಗೀತು. ಇದು ಡೇ 7. ಇನ್ನೂ ಬೆಲ್ಲಿ ಫ್ಯಾಟ್ ರೆಡ್ಯೂಸೇನೇ ಆಗ್ತಾ ಇಲ್ಲ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ, ಎಕ್ಸಸೈಸ್ ಮಾಡ್ತೀನಿ, ಡಯಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅನ್ನೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎದಕ್ಕೆ ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಆಗ್ತಾಯಿಲ್ಲ, ಏನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ, ಏನಾಗ್ತಾಯಿದೆ ಅಂತ ಹೇಳ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್. ಓಕೆ, ಇದು ನಂದು ಡೇ 7 ಆಫ್ 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ಓಕೆ, ಈ 100 ಡೇಸ್ ಅಂತ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟೀನಿ. ಸೊ ಯೂಶ್ವಲಿ ಭಾಳಷ್ಟು 21 ಡೇಸನ್ನೇ ಅನ್ಕೋತಿದ್ದೆ. ಇದೇ ಫಸ್ಟ್ ಟೈಮ್ 100 ಡೇಸ್ ಮಾಡ್ತಾ ಇರೋದು. ಎಸ್ಪೆಷಲಿ ಕಂಟಿನ್ಯೂಟಿಗೋಸ್ಕರ ನಾನು ಯೂಶ್ವಲಿ ಒಂದಿನೂ ಮಿಸ್ ಮಾಡ್ದೇ ಫುಲ್ ಕಾನ್ಸ್ಟೆಂಟಾಗಿ ಮಾಡಲಿಕ್ಕೆ ಅಂತ ಯೂಸ್ ಮಾಡ್ತಾ ಇರೋದು ಇದು. ಸೊ ನಾನು ಏನಂತಂದರೆ, ಇದು ಡೇ 7. ಆಲ್ರೆಡಿ 6 ಡೇಸ್ ಆಯಿತು. ಏನು ಮಾಡಿದರೂ ಬೆಲ್ಲಿನೇ ಕಡಿಮೆ ಆಗ್ತಾ ಇಲ್ಲ. ಏನು ಮಾಡೋದು? ಫಸ್ಟ್ ಆಫ್ ಆಲ್, ನಿಮ್ಮದು ವೆಯ್ಟ್ ಹೆಚ್ಚಾಗಿದ್ದು ವಿದಿನ್ 1 ವೀಕಲ್ಲ, ಅಥವಾ 1 ಇಯರ್ದಲ್ಲ, ಅಥವಾ 1 ಮಂತ್ ಅಲ್ಲ, 2 ಡೇಸ್ ಅಲ್ಲ, ಇಲ್ವ ತಾನೇ? ಸೊ ಇದು ವೆಯ್ಟ್ ಹೆಚ್ಚಾಗ್ತಿರೋದು ಭಾಳ ದಿನದಿಂದ. ಸೊ ಅದಕ್ಕೆ ಮಿನಿಮಮ್ ಟೈಮ್ ಅಂತೂ ಬೇಕೇ ಬೇಕು. 6 ಡೇಸಲ್ಲಿ ವೆಯ್ಟ್ ರೆಡ್ಯೂಸ್ ಆಗುತ್ತೆ ರೀ. ನೀವು ನೀಟಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ರೆ, ಹೈ ಫೈಬರ್ ತಿಂತಾಯಿದ್ರೆ ಗ್ಯಾರಂಟಿ ಬೆಲ್ಲಿ ರಿಡ್ಯೂಸ್ ಆಗಿರ್ತದೆ. ಬೆಲ್ಲಿ ಯಾವ ಥರ ರಿಡ್ಯೂಸ್ ಆಗಿರ್ತದೆ ಅಂದರೆ, ವೆಯ್ಟ್ ಸ್ಕೇಲಲ್ಲ, ಇಂಚ್ ಲಾಸ್ ಆಗಿರ್ತದೆ. ಇಂಚ್ ಲಾಸ್ ಯಾಕಾಗುತ್ತೆ ಅಂದರೆ, ಬ್ಲೋಟಿಂಗ್ ಇರುತ್ತಲ್ವ, ಬ್ಲೋಟಿಂಗ್ ಎಲ್ಲ ಕಡಿಮೆ ಆಗಿರ್ತದೆ. ಹೇಗಾಗುತ್ತೆ? ಏನು ತಿಂದರೆ ಆಗಿರ್ತದೆ? ಫಾರ್ ಎಕ್ಸಾಂಪಲ್, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀನಿ ಅಂತೇಳಿ ಈಟಿಂಗ್ ವಿಂಡೋದಲ್ಲಿ ನೀವು ಜಾಸ್ತಿ ಕ್ಯಾಲರಿ ತಿಂದರೆ, ಲೈಕ್ 2 ಚಪಾತಿ, ಅನ್ನ, ಬೇಳೆ, ತರಕಾರಿ ಎಲ್ಲ ತಿನ್ಬೋದು ಅಂತ ಜಾಸ್ತಿ ತಿಂದರೆ ಸೊ ರೆಡ್ಯೂಸ್ ಆಗೋಲ್ಲ. ಅದ್ರ ಬದಲು ಯಾವ ಥರ ತಿನ್ನಬೇಕು? ಸೊ 1 ಚಪಾತಿ, ಒಂದಿಷ್ಟೇ ರೈಸು, ತರಕಾರಿ ಜಾಸ್ತಿ, ಮತ್ತು ನೀರು ಜಾಸ್ತಿ ಕುಡಿಬೇಕು. ಆಯ್ಲಿ ಜಾಸ್ತಿ ತಿನ್ನಬಾರ್ದು, ಫ್ರೈಡ್ ಐಟಮ್ ತಿನ್ನಬಾರ್ದು, ಮತ್ತು ಒಳ್ಳೆ ಫೈಬರ್ ಜಾಸ್ತಿ ಇಂಟೇಕ್ ಮಾಡಬೇಕು. ಇದರಿಂದ ಏನಾಗುತ್ತೆ, ನಮ್ಮದು ಫ್ಯಾಟ್ ಮಾಸ್ ಚೆನ್ನಾಗಾಗುತ್ತೆ. ಸೊ ಬೆಲ್ಲಿ ಸಹ ಕಡಿಮೆ ಆಗುತ್ತೆ. ಬೆಲ್ಲಿ ಕಟ್ ಡ್ರಿಂಕ್ಸ್ಗಳು ಇದ್ದಾವೆ, ಲೈಕ್ ಡಿಟಾಕ್ಸ್ ಡ್ರಿಂಕ್ಸ್, ಲೈಕ್ ಅಜ್ವೈನ್ ವಾಟರ್. ಇದೊಂದು ಪೋಸ್ಟ್ ಪಾರ್ಟಮ್ ಆ್ಯಸ್ ಅ ಮಾಮ್ ಆಗಿ ಅವ್ರಿಗಂತೂ ಬೆಸ್ಟ್ ಅಂತ ಹೇಳ್ಬೋದು. ಅಜ್ವೈನ್ ವಾಟರು, ಜೀರಿಗೆ ವಾಟರು, ಮತ್ತು ಹೊಳ್ಳಿ ಮೆಂತ್ಯ ಕಾಳು ನೀರು, ಇವನು ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಏನಂತೀರ? ಅಂತೀರಾ. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಗೊತ್ತಾ, ಇವಾಗ ನೋಡಿ, ಕೆಲವೊಬ್ರು ಏನಂತಾರೆ, ಏನಾಗಲ್ಲ ಬಿಡು ಇಷ್ಟು ತಿಂದರೆ ಅಂತೇಳಿ ಸ್ವೀಟ್ ತಿಂತಾರೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಕೋತ ಸ್ವೀಟು ತಿಂತಿರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಕ್ಯಾಲ್ರಿ ಬ್ಯಾಲೆನ್ಸ್ ಆಗಿಬಿಡ್ತದೆ. ಸೊ ನಮ್ಮದು ವೆಯ್ಟ್ ಲಾಸ್ ಅಂದರೆ ಏನು, ಕ್ಯಾಲ್ರಿನ ಡೆಫಿಷಿಯನ್ಸಿಯಲ್ಲಿ ತಿನ್ನಬೇಕು. ಅಂದರೆ ನಮ್ಗೆ 2000 ಕ್ಯಾಲರಿ ಬೇಕಾಗಿದ್ದರೆ ಬಾಡಿಗೆ, ಸೊ 1500 ಮಾಡಬೇಕು. ಅಂದರೆ ಒಂದು ಬಾಡಿ ವೆಯ್ಟ್ನ ರಿಡ್ಯೂಸ್ ಮಾಡೋಕ್ಕಾಗುತ್ತೆ. ಸೊ ಈ ಥರ ಮಾಡಬೇಕಾದ್ರೆ ನಮ್ಗೆ ಎಷ್ಟು ತಿನ್ನಬೇಕು ಅನ್ನೋದು ನಮಗೆ ನಿಯಮಿತವಾದ ಅವೇರ್ ಇರಬೇಕು. ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ಓಕೆ, ಊಟ ನಾನು ಫಾರ್ ಎಕ್ಸಾಂಪಲ್ ನಾನು ಮಾರ್ನಿಂಗು ಯಾವ ಥರ ಡಯಟ್ ತಿನ್ನಬೇಕು ವೆಯ್ಟ್ ಲಾಸ್, ಎಸ್ಪೆಷಲಿ ಬೆಲ್ಲಿ ಆಗಬೇಕಂದ್ರೆ, ಮಾರ್ನಿಂಗ್ ಎಂಟಿ ಸ್ಟಮಕ್ ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕು. ಡಿಟಾಕ್ಸ್ ಡ್ರಿಂಕ್ ಆದಮೇಲೆ ಈಗ ನಮ್ಮದು ಬೆಳಗ್ಗೆ ಮಾರ್ನಿಂಗ್ ಎಂಟಿ ಸ್ಟಮಕ್ ಅಂದರೆ 7 o'clock ನನ್ನ ಡಿಟಾಕ್ಸ್ ಡ್ರಿಂಕ್ ಆಗುತ್ತೆ. ಐದರ್ ಮೇ ಬಿ ಅಜ್ವೈನ್ ವಾಟರ್, ಅದರ ಮೇ ಬಿ ಜೀರಿಗೆ ವಾಟರ್, ಅಥವಾ ಮೇ ಬಿ ಮೆಂತ್ಯ ಕಾಳು ನೀರು. ನೆಕ್ಸ್ಟ್ 11 ಗಂಟೆಗೆ ಫಾಸ್ಟ್ ಬ್ರೇಕ್ ಮಾಡಬೇಕು. ಐದರ್ ಮೇ ಬಿ ಆ್ಯಪಲಿಂದ, ಅದ್ರ ಮೇ ಬಿ ಸೌತೆಕಾಯಿ ಗೆಜ್ಜರೆಯಿಂದನ ಬ್ರೇಕ್ ಮಾಡಿ ಲೈಟ್ ವೇಟ್ ಟಿಫನ್ ತಿನ್ನಬೇಕು. ಹೈ ಪ್ರೋಟೀನ್ ತಿನ್ನಬೇಕು. ಲೈಕ್ ಪ್ರೋಟೀನ್ ಅಂದರೆ ಲೈಕ್ 2 ಎಗ್ಗು, ಬೇಸನ್ ಚಿಲ್ಲ, ಈ ಥರ ಎಲ್ಲನೂ ತಿನ್ಬೋದು. ಓಕೆ, ನೆಕ್ಸ್ಟ್ ಈಗ 11 ಗಂಟೆ ನಾನು ಫಾಸ್ಟ್ ಬ್ರೇಕ್ ಮಾಡಿದೆ. ಸೊ 3 o'clock ಆವಾಗ ಊಟ ಮಾಡಬೇಕು. ಇನ್ ಬಿಟ್ವೀನ್ ಏನಾದರೂ ಮಿಡ್ ಮೇಲೆ ಹಸು ಆದರೆ ಜಸ್ಟ್ ನೀರು ಕುಡಿಬೇಕು, ಯಾಕಂದರೆ ಟೈಮ್ ಭಾಳ ಗ್ಯಾಪ್ ಇರೋದಿಲ್ಲ. ಸೊ 3 ಗಂಟೆಗೆ ಊಟ ಮಾಡಬೇಕು. ಊಟ ಮಾಡಬೇಕಾದ್ರೆ 1 ಚಪಾತಿ, ಒಂದಿಷ್ಟು ರೈಸು, ಸೊ ಕಾಳು ಪಲ್ಯ ಜಾಸ್ತಿ, ಫೈಬರ್ ಜಾಸ್ತಿ, ನಾನು ತೋರಿಸ್ತೀನಿ ನಿಮಗೆ. ಆ ಥರ ತಿನ್ನಬೇಕು. ಮತ್ತು ಕಂಪಲ್ಸರಿ ಕರ್ಡ್ ತಿನ್ನಬೇಕು. ಕರ್ಡನ್ನು ಪ್ರೋಬಯೋಟಿಕ್ ಆಗುತ್ತೆ, ಗಟ್ ಹೆಲ್ತಿಗೆ ಭಾಳ ಇಂಪಾರ್ಟೆಂಟ್. ಗಟ್ ಹೆಲ್ತ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ತಿಂದಿದ್ದು ಡೈಜೆಸ್ಟ್ ಆಗಿ ವಾಶೌಟ್ ಆಗೋಕ್ಕೆ ನಮಗೆ ಗಟ್ಟು ಚೆನ್ನಾಗಿರಬೇಕು. ತಿಂದಿದ್ದು ಬರೀ ಮಷೀನೇ ಕರೆಕ್ಟ್ ಇಲ್ಲ ಅಂದರೆ ನಮಗೆ ಹೇಗೆ ಇದಾಗುತ್ತೆ. ಸೊ ನೆಕ್ಸ್ಟ್ ಈವ್ನಿಂಗ್ ಬಂದು, ಸೊ ಈವ್ನಿಂಗ್ ನಿಮಗೆ ಹಸಿವು ಅನಿಸ್ತದೆ ಅಂದರೆ ಗ್ರೀನ್ ಟೀ ಕುಡಿಬೋದು, ಒಂದು ಖರ್ಜೂರ ತಿನ್ಬೋದು. ನಿಮ್ಮ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆದರೆ, ಇಲ್ಲ ಅಂತಂದರೆ ಆಗಲ್ಲ ಅಂತಂದರೆ ಒಂದು ಮುಷ್ಟಿಯಷ್ಟು ಪೀನಟ್ಸ್ ಅಂದರೆ ಶೇಂಗಾ ಹುರಿದು ತಿನ್ಬೋದು. ಸೊ ನೈಟ್ ಬಂದು 7 o'clock, 16 to 8 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅವರೆಲ್ಲ 7 o'clock ಲಾಸ್ಟ್ ಮೀಲ್ ಆಗಿರ್ತದೆ. ಫಸ್ಟ್ ಮೀಲ್ 11 ಆಗಿರ್ತದೆ. 7ಗೆ ಲಾಸ್ಟ್ ಮೀಲ್ ಆಗಿರೋದ್ರಿಂದ ಇಲ್ಲಿ ಲೋ ಕಾರ್ಬು ಲೆಸ್ ಕ್ಯಾಲ್ರಿ ಇರೋದು ತಿನ್ನಬೇಕು. ಲೈಕ್
ಒಂದು ಚಪಾತಿ ತರಕಾರಿ ತಿನ್ಬೋದು, ನನಗೆ ತಿನ್ನಲೇಬೇಕನ್ನೋರು, ಇಲ್ಲ ಅನ್ನೋರು ಲೈಕ್ ಸೂಪ್ಗಳು ತಿನ್ಬೋದು, ಗಂಜಿ ಕುಡಿಬೋದು, ರಾಗಿ ಗಂಜಿ ಕುಡಿಬೋದು, ಮತ್ತು ಟೊಮ್ಯಾಟೊ ಸೂಪ್ ಮಾಡ್ಕೊಳ್ಳೋದು, ಅಥವಾ ವೆಜಿಟೇಬಲ್ ಸೂಪ್ ಮಾಡ್ಬೋದು, ಅಥವಾ ಸಲಾಡ್ಸ್ ತಿನ್ನೋದು. ಈ ಥರ ಮಾಡಿದ್ರೂ ಸಹ ವೆಯ್ಟು ಚೆನ್ನಾಗಿ ರೆಡ್ಯೂಸ್ ಆಗುತ್ತೆ. ಸೊ ಇದು ಆಗಿತ್ತು ಒನ್ ಡೇ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ದು ಡಯಟ್ ಪ್ಲ್ಯಾನು ಫಾರ್ ಬೆಲ್ಲಿ ಫ್ಯಾಟ್ ಲಾಸ್. ಓಕೆ, ಈ ಥರ ಮಾಡಿ ಇದ್ರ ಜೊತೆಗೆ ಒಂದು ಲೈಕ್ ಒಂದು 6K ಸ್ಟೆಪ್ಸ್ ಡೈಲಿ 6K ಸ್ಟೆಪ್ಸ್ ಮಾಡಬೇಕು. ಸೊ ಬೆಲ್ಲಿ ರೆಡ್ಯೂಸ್ ಮಾಡುವಂಥ ಎಕ್ಸಸೈಸ್ಗಳು ಲೈಕ್ ಟ್ವಿಸ್ಟಿಂಗು, ಹೈ ನೀಸು, ಕ್ರಾಸ್ ನೀಸ್, ಈ ಎಕ್ಸಸೈಸ್ ಮಾಡಿದರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ನಾನು ಇದು ಆಗಿತ್ತು ನನ್ನ ಏನಂದರೆ ಡೇ 7ದು. ನಿಮಗಿದು ಇಷ್ಟ ಆಗಿರ್ತದೆ ಅನ್ಕೋತೀನಿ.